ಚಳಿಗಾಲದ ಋತುವಿನಲ್ಲಿ ಪ್ರವಾಸಿ ಪ್ರೇಮಿಗಳು ಭಾರತದ ಹಲವು ರೋಮಾಂಚಕಾರಿ ಪ್ರದೇಶಗಳಿಗೆ ಭೇಟಿ ನೀಡುತ್ತಾರೆ. ಚುಮ್ಮು ಚಳಿಗೆ ಸೊಗಸಾದ ಪ್ರೇಕ್ಷಣೀಯ ಸ್ಥಳಕ್ಕೆ ಸಂಗಾತಿಯೊಂದಿಗೆ ಭೇಟಿ ನೀಡೋದು ಆನಂದ ನೀಡುತ್ತೆ. ಹಾಗಾಗಿ ಭಾರತದಲ್ಲಿರುವ ಈ ಪ್ಲೇಸ್ಗೆ ಇಂತಹ ಟೈಮ್ನಲ್ಲಿ ಹೋಗೋದನ್ನ ಮರೆಯಲೇಬೇಡಿ. ಅದು ಯಾವ ಸ್ಥಳ ಅಂತ ನೋಡೋಣ ಬನ್ನಿ. ಚಳಿಗಾಲವು ಬಹುತೇಕರಿಗೆ ಆನಂದಮಯವಾಗಿರಬಹುದು. ಈ ಋತುವಿನಲ್ಲಿಯೇ ಪ್ರವಾಸಿ ಪ್ರೇಮಿಗಳು ಭಾರತದ ಹಲವು ರೋಮಾಂಚನಕಾರಿ ಪ್ರದೇಶಗಳಿಗೆ ಭೇಟಿ ನೀಡ್ತಾರೆ. ಚುಮು ಚಳಿಗೆ ಸೊಗಸಾದ ಪ್ರೇಕ್ಷಣೀಯ ಸ್ಥಳಕ್ಕೆ ಸಂಗಾತಿಯೊಂದಿಗೆ ಭೇಟಿ ನೀಡೋದು ಆಹ್ಲಾದಕರ ಅನುಭೂತಿಯನ್ನ ಉಂಟು ಮಾಡಬಹುದು. ಕಡಲ ತೀರಗಳು, ಸೂರ್ಯೋದಯ, ಸೂರ್ಯಾಸ್ತ, ಹಿಮದಿಂದ ಆವೃತವಾಗಿರುವ ಪರ್ವತಗಳು, ಹಸಿರಿನಿಂದ ಕಂಗೊಳಿಸೋ ಪ್ರಾಕೃತಿಕ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋಕೆ ಚಳಿಗಾಲವು ಅತ್ಯುತ್ತಮವಾದ ಋತು ಅಂದ್ರೆ ತಪ್ಪಾಗೋದಿಲ್ಲ. ಭಾರತದ ಆಕರ್ಷಕ ಐಷಾರಾಮಿ ಗಿರಿಧಾಮ ಗುಲ್ಮಾರ್ಗ್ ಜಮ್ಮು ಕಾಶ್ಮೀರದ ಫಿರ್ ಪಂಜಾಲ್ ವಲಯದಲ್ಲಿರುವ ಜನಪ್ರಿಯ ಸ್ಕೀಯಿಂಗ್ ತಾಣವಾಗಿದೆ. ಹೂವುಗಳ ಹುಲ್ಲುಗಾವಲುಗಳು, ಆಳವಾದ ಕಂದಕಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ಕಣಿವೆಗಳಿಂದ ಆವೃತವಾಗಿದೆ. ಗುಲ್ಮಾರ್ಗ್ನಲ್ಲಿ ಗೊಂಡೋಲಾ ರೈಡ್ ವರ್ಲ್ಡ್ ಫೇಮಸ್ ಆಗಿದೆ. ಇದು ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಗೊಂಡೋಲಾ ರೈಡ್ ಹೊಂದಿದೆ. ಒಟ್ನಲ್ಲಿ 10 ಹಲವು ವಿಶೇಷಗಳಿಂದ ಕೂಡಿರುವ ಗುಲ್ಮಾರ್ಗ್ ಪ್ರವಾಸ ನಿಮ್ಮ ಜೀವಮಾನದಲ್ಲೇ ಮರೆಯಲಾಗದ ಅನುಭವವನ್ನು ಉಳಿಸುತ್ತೆ. ಚಳಿಗಾಲದಲ್ಲಂತೂ ಗುಲ್ಮಾರ್ಗ್ ವಂಡರ್ ಲ್ಯಾಂಡ್ ಆಗಿ ರೂಪಾಂತರಗೊಳ್ಳುವುದನ್ನು ನೀವು ನೋಡಬಹುದು. ಬೇಸಿಗೆ ಬಂದಾಗ್ಲಂತೂ ಗುಲ್ಮಾರ್ಗ್ನ ಸೌಂದರ್ಯ ಹೆಚ್ಚಾಗುತ್ತೆ ಹೊರತು ಮಸುಕಾಗೋದಿಲ್ಲ. ಶರತ್ಕಾಲದ ಋತುವಿನಲ್ಲಿ ಗುಲ್ಮಾರ್ಗ್ನಲ್ಲಿ ಅರಳುವ ಹೂವುಗಳ ಸೌಂದರ್ಯವನ್ನ ಚಿತ್ರಕ್ಕಿಂತ ಹತ್ತಿರದಿಂದ ನೋಡಿದ್ರೆ ಚೆನ್ನ. ಈ ಸಮಯದಲ್ಲಿ ಹೂವುಗಳ ಬಣ್ಣ ಪ್ರಕಾಶಮಾನವಾಗಿರುತ್ತೆ. ಒಟ್ನಲ್ಲಿ ಗುಲ್ಮಾರ್ಗ್ ಕಣಿವೆಯ ಪ್ರತಿಯೊಂದು ಮೂಲೆಗಳ ಸೌಂದರ್ಯವು ಹೇಳಲು ಅಸಾಧ್ಯ. ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿ ಗುಲ್ಮಾರ್ಗ್ ಮಧುಚಂದ್ರಕ್ಕೆ ಸೂಕ್ತವಾದ ತಾಣವಾಗಿದೆ. ಮನಾಲಿ ಮತ್ತು ಶಿಮ್ಲಾದಂತೆ ಹೆಚ್ಚು ಜನಸಂದಣಿ ಇಲ್ಲದ ಸುಂದರವಾದ ಪಟ್ಟಣವಾಗಿದೆ. ಇಲ್ಲಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೀಯಿಂಗ್ ಮತ್ತು ಪರ್ವತಾರೋಹಣ ಇರುವುದರಿಂದ ಗುಲ್ಮಾರ್ಗ್ ಅನ್ನ ಸಾಹಸ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. IISMನಲ್ಲಿ ಚಾರಣ, ಪರ್ವತಾರೋಹಣ, ಸ್ಕೀಯಿಂಗ್ ನಂತಹ ಸಾಕಷ್ಟು ಕೋರ್ಸ್ಗಳಿಗೆ ಹೆಚ್ಚಿನ ಬೆಲೆ ಕೊಡಲಾಗುತ್ತೆ. ನೀವು ಕೂಡ ಈ ಕೋರ್ಸ್ ಅನ್ನ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಮುಂಚಿತವಾಗಿ ಕಾಯ್ದಿರಿಸಲು ಸಲಹೆಯನ್ನ ನೀಡಲಾಗ್ತಾ ಇದೆ. ಗುಲ್ಮಾರ್ಗ್ನಲ್ಲಿ ಸಾಕಷ್ಟು ಖಾಸಗಿ ಟೂರ್ ಆಪರೇಟರ್ಗಳು ಇದ್ದು ಇವರು ಸ್ಕೀಯಿಂಗ್, ಸ್ನೋಬೋರ್ಡಿಂಗ್ ಮತ್ತು ಚಾರಣಕ್ಕೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸುತ್ತಾರೆ. ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಗುಲ್ಮಾರ್ಗ್ ಅನೇಕ ಬಾಲಿವುಡ್ ಚಿತ್ರಗಳ ಚಿತ್ರೀಕರಣಕ್ಕೆ ಜನಪ್ರಿಯ ತಾಣವಾಗಿದೆ. ಔಲಿ ಟ್ರೆಕ್ಕಿಂಗ್ ಮಾಡಲು ಸೂಕ್ತ ಸ್ಥಳ. ಉತ್ತರಾಖಂಡ ಅತ್ಯುತ್ತಮವಾದ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿದೆ. ಭಾರತದಲ್ಲಿನ ಅನೇಕ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತೆ. ಇಲ್ಲಿನ ಔಲಿ ಅತ್ಯುತ್ತಮವಾದ ಪ್ರವಾಸಿ ತಾಣವಾಗಿದೆ. ಹಿಮದಿಂದ ಆವೃತವಾದ ಪ್ರಶಾಂತವಾದ ಶಿಖರವನ್ನ ಕಣ್ತುಂಬಿಕೊಳ್ಳಬಹುದು. ಟ್ರೆಕ್ಕಿಂಗ್ ಮಾಡೋಕೆ ಬಯಸುವವರು ತಪ್ಪದೆ ಈ ಸುಂದರ ಸ್ಥಳದಲ್ಲಿ ಸ್ನೇಹಿತರೊಂದಿಗೆ ತೆರಳಬಹುದು. ಇಲ್ಲಿ ಕೃತಕ ಸರೋವರವಿದ್ದು ಪ್ರಮುಖವಾದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಏಷ್ಯಾದ ಅತಿ ಉದ್ದದ ಕೇಬಲ್ ಕಾರನ್ನ ಇಲ್ಲಿ ನೀವು ಸವಾರಿ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ನಂದಾದೇವಿ, ಹಾತಿ ಪರ್ವತ, ಕೈಟ್, ತ್ರಿಶೂಲ್ ಮತ್ತು ಮನ ಪರ್ವತಕ್ಕೆ ಭೇಟಿ ನೀಡಬಹುದು. ಮನಾಲಿ ಅತ್ಯಂತ ಸುಂದರವಾದ ಪ್ರವಾಸಿ ತಾಣ. ಜೀವನದುದ್ದಕ್ಕೂ ಇಲ್ಲಿನ ಪ್ರಯಾಣವನ್ನ ಮರೆಯಲಾಗದ ರೋಮಾಂಚನವನ್ನ ನೀಡುತ್ತೆ. ಎತ್ತರದ ಹಿಮದಿಂದ ಆವೃತವಾದ ಹಿಮಾಲಯದ ಶಿಖರಗಳು, ಬೆರಗುಗೊಳಿಸುವ ಕಣಿವೆಗಳು ಎಂಥವರನ್ನು ಮಂತ್ರ ಮುಗ್ಧವಾಗಿಸುತ್ತೆ. ಚಳಿಗಾಲದಲ್ಲಿ ಭೇಟಿ ನೀಡೋಕೆ ಸೂಕ್ತವಾದ ಸ್ಥಳವೆಂದ್ರೆ ಅದು ಮನಾಲಿ. ಇಲ್ಲಿ ಸಾಹಸ ಕ್ರೀಡೆಗಳಾದ ಸ್ಕೀಯಿಂಗ್, ಕುದುರೆ ಸವಾರಿ, ಪ್ಯಾರಾಗ್ಲೈಡಿಂಗ್, ಟೋಬೋಗ್ಯಾನಿಂಗ್ನಲ್ಲಿ ಪಾಲ್ಗೊಳ್ಳಬಹುದು. ಇಲ್ಲಿ ಹಲವಾರು ಆಕರ್ಷಣೆಗಳಿದ್ದು ಅವುಗಳಲ್ಲಿ ಪಿನ್ ಪಾರ್ವತಿ ಪಾದ್, ಹಮ್ಟಾ ಪಾಸ್, ಚಂದ್ರತಾಲ್ ಸರೋವರಕ್ಕೆ ಭೇಟಿ ನೀಡಬಹುದು. ಟ್ರೆಕ್ಕಿಂಗ್ ಮಾಡೋಕೆ ಬಯಸುವವರಿಗೆ ಹಾಗೂ ಪರ್ವತಾರೋಹಣಕ್ಕೂ ಹೋಗಬಹುದು. ಶಿಮ್ಲಾ ಬೆಟ್ಟಗಳ ರಾಣಿ. ಚಳಿಗಾಲದ ಸಮಯದಲ್ಲಿ ಶಿಮ್ಲಾ ಭೇಟಿ ಸೊಗಸಾಗಿರುತ್ತೆ. ಬೆಟ್ಟಗಳ ರಾಣಿ ಎಂದೇ ಪ್ರಖ್ಯಾತಿ ಹೊಂದಿರುವ ಶಿಮ್ಲಾ ಡಿಸೆಂಬರ್ ತಿಂಗಳಿಂದ ಫೆಬ್ರವರಿ ತಿಂಗಳ ನಡುವೆ ಚಳಿಗಾಲದ ಸಮಯದಲ್ಲಿ ಭೇಟಿ ನೀಡಬಹುದಾದ ಪ್ರೇಕ್ಷಣೀಯ ಸ್ಥಳವಾಗಿದೆ. ಹಾಗಾಗಿಯೇ ಭಾರತದಲ್ಲಿನ ಅನೇಕ ಪ್ರವಾಸಿಗರು ಈ ಚಳಿಗಾಲದ ಸಮಯದಲ್ಲಿ ಶಿಮ್ಲಾಗೆ ತಪ್ಪದೆ ಭೇಟಿ ಕೊಡ್ತಾರೆ. ಇಲ್ಲಿ ಕೆಲವು ವಸಾಹತುಶಾಹಿ ವಾಸ್ತುಶಿಲ್ಪಗಳ ಅವಶೇಷಗಳನ್ನು ಕಣ್ತುಂಬಿಕೊಳ್ಳಬಹುದು.
ಸ್ವತಂತ್ರ ಭಾರತದ ಮೊದಲು ಶಿಮ್ಲಾ ಬ್ರಿಟಿಷರ ಬೇಸಿಗೆಯ ರಾಜಧಾನಿಯಾಗಿತ್ತು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.